ಹೇ ವಾಟ್ಸಪ್ ಗಾಯ್ಸ್, ಹೇಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಜಿಯೋ ಫೈಬರು ಮತ್ತು ಏರ್ಟೆಲ್ ಫೈಬರ್ದು ಕಂಪ್ಲೀಟ್ ಕಂಪ್ಯಾರಿಸನ್ ನೋಡೋಣ. ಈ ಕಂಪ್ಯಾರಿಸನ್ ಬಂದ್ಬಿಟ್ಟು ಡೈರೆಕ್ಟಾಗಿ ಇದರಲ್ಲಿ ಈ ಥರ ಪ್ಲ್ಯಾನ್ ಇದೆ, ಇದರಲ್ಲಿ ಈ ಥರ ಪ್ಲ್ಯಾನ್ ಇದೆ, ಇದ್ರದ್ದು ಪ್ರೈಸಿಂಗ್ ಇಷ್ಟ ಆಗುತ್ತೆ, ಆ ಥರ ಬರಲ್ಲ. ಈ ಸಾರಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾವ ರೀತಿ ಅಂತಂದರೆ ಫಸ್ಟಲ್ಲಿ ಯಾವುದಾದ್ರೂ ಒಂದು ಬೇಸ್ ಪ್ಲ್ಯಾನ್ನ ಮಾತ್ರ ಕಂಪ್ಯಾರಿಸನಲ್ಲಿ ತೊಗೊಳ್ಳೋಣ. ಅದಾದಮೇಲೆ ಇದು ಗೇಮಿಂಗ್ ಆಡಬೇಕಾದಾಗ ಲೇಟೆನ್ಸಿ ಯಾವ ಥರ ಇರುತ್ತೆ, ಇದರಲ್ಲಿ ಯಾವ್ಯಾವ OTT ಸಿಗುತ್ತೆ ನಮಗೆ, ಈ ಥರ ಡಿಫ್ರೆಂಟ್ ಸಿನಾರಿಯೋ ಮೇಲೆ ಕಂಪ್ಯಾರಿಸನ್ ಮಾಡೋಣ. ಫೈನಲಿ ಯಾವ್ದು ಬೆಸ್ಟು ಅಂತ ಹೇಳ್ಬಿಟ್ಟು ಕನ್ಕ್ಲೂಡ್ ಮಾಡೋಣ. ಇದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಕೆಳಗಡೆ ಕಾಣಿಸೋಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮೊದಲಿಗೆ ಈ ಎರಡರಲ್ಲೂ ಬೇಸ್ ಪ್ಲ್ಯಾನ್ ಏನು ಸ್ಟಾರ್ಟ್ ಆಗುತ್ತೆ, ಯಾವ ಪ್ರೈಸಿಂದ ಮಿನಿಮಮ್, ಇವಾಗ ಜಾಸ್ತಿ ತೊಗೊಳ್ಳೋದೇ ಪ್ಲ್ಯಾನ್ಸು ಮಿನಿಮಮ್ಮಲ್ಲಿರುತ್ತೆ. ಸೊ ಮಿನಿಮಮ್ನ ಕಂಪ್ಯಾರಿಸನ್ ಮಾಡೋಣ. ಜಿಯೋಲ್ಲಿ ಎಷ್ಟು ಮಿನಿಮಮ್ ಇದೆ, ಅದೇ ಥರ ಏರ್ಟೆಲಲ್ಲಿ ಕೂಡ ಎಷ್ಟು ಮಿನಿಮಮ್ ಚಾರ್ಜಸ್ ಇದೆ ಅಂತ ಹೇಳ್ಬಿಟ್ಟು ಫಸ್ಟಲ್ಲಿ ಜಿಯೋಲ್ಲಿ ನೋಡಿಕೊಂಡ್ರೆ ನಮಗೆ 399 ಪ್ಲಸ್ GST ಆಗುತ್ತೆ ಬೇಸ್ ಪ್ಲ್ಯಾನ್ ಬಂದ್ಬಿಟ್ಟು. ಇದರಲ್ಲಿ ನಮಗೆ 30 Mbps ವರೆಗೂ ಡೇಟಾ ಸಿಗುತ್ತೆ. ಅದಾದಮೇಲೆ ವಾಯ್ಸ್ ಕಾಲು ಅದು ಮತ್ತು ಅನ್ಲಿಮಿಟೆಡ್ ಇಂಟರ್ನೆಟ್ ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಅದೇ ಥರ ಏರ್ಟೆಲಲ್ಲಿ ನೋಡಿಕೊಂಡ್ರೆ ನಮಗೆ 499 ಪ್ಲಸ್ GST ಬೇಸ್ ಪ್ಲ್ಯಾನ್ ಆಗಿರುತ್ತೆ. ಬಟ್ ಇದರಲ್ಲಿ 40 Mbps ವರೆಗೂ ಡೇಟಾ ಸಿಗುತ್ತೆ. ಅದೇ ಥರ ವಾಯ್ಸ್ ಕಾಲು, ಅನ್ಲಿಮಿಟೆಡ್ ಇಂಟರ್ನೆಟ್ ಇದರಲ್ಲಿ ಕೂಡ ನಮಗೆ ನೋಡೋಕ್ಕೆ ಸಿಗುತ್ತೆ. ಇದರಲ್ಲಿ ನಾವು ಅಬ್ಸರ್ವ್ ಮಾಡ್ಕೊಳ್ಳೋದು ಏನಂತಂದರೆ 100 ರೂಪೀಸ್ ಪ್ರೈಸ್ ಡಿಫ್ರೆನ್ಸ್ ಇದೆ. ಅದೇ ಥರ 10 Mbps ಅಷ್ಟು ಇಂಟರ್ನೆಟ್ ಕೂಡ ಡಿಫ್ರೆನ್ಸ್ ಇದೆ. ಇದರಲ್ಲಿ ಏನು ಬೆಸ್ಟು ಅಂತ ಹೇಳ್ಬಿಟ್ಟು ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಕನ್ಕ್ಲೂಷನ್. ನೆಕ್ಸ್ಟ್ ನಾವು ಪಾರ್ಟ್ 2 ಸ್ಪೀಡ್ ಬಗ್ಗೆ ನಾವು ಯೋಚನೆ ಮಾಡೋದಾದರೆ ಇದರಲ್ಲಿ ಜಿಯೋಲ್ಲಿ 30 Mbps ಇಂದ ಸ್ಟಾರ್ಟ್ ಆಗ್ತಾ ಇದೆ, ಏರ್ಟೆಲಲ್ಲಿ 40 Mbps ಇಂದ ಸ್ಟಾರ್ಟ್ ಆಗ್ತಾ ಇದೆ. ಎರಡರಲ್ಲೂ ಕೂಡ ನಿಮಗೆ ಅಪ್ ಟು 1 Gbps ವರೆಗೂ ನಿಮಗೆ ಡೇಟಾ ಸ್ಪೀಡ್ ನೋಡೋದಕ್ಕೆ ಸಿಗುತ್ತೆ. ಥರ್ಡ್ ಪಾರ್ಟ್ ನೋಡಿಕೊಂಡ್ರೆ ನಾವು ಇದು ಅವೈಲಬಿಲಿಟಿ, ಮೇಯ್ನ್ ಅವೈಲಬಿಲಿಟಿ ಬೇಕು ನಮಗೆ. ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಬಗ್ಗೆ ಆಗಿರ್ಬೋದು, ಜಿಯೋ ಬಗ್ಗೆ ಆಗಿರ್ಬೋದು, ಆ್ಯಕ್ಟ್ ಬಗ್ಗೆ ಆಗಿರ್ಬೋದು. ಮೋಸ್ಟ್ ಆಫ್ ದಿ ಕ್ವಶನ್ಸ್ ಬರೋದು ನಮ್ಮ ಏರಿಯಲ್ಲಿ ಅವೈಲಬಿಲಿಟಿ ಇದೆಯಾ ಅಂತ. ನನ್ನ ಪ್ರಕಾರ ನನಗೆ ಗೊತ್ತಿದ್ದಂಗೆ ಈಗ ಫೈಬರ್ ಕನೆಕ್ಷನ್ ಏನಿದೆ ಅದು ಮೇ ಬಿ ಲಿಮಿಟೆಡ್ ಆಗಿರ್ಬೋದು. ಐ ಮೀನ್ ಎಲ್ಲೆಲ್ಲಿ ಮೇಜರ್ ಸಿಟೀಸ್ ಮತ್ತು ಟೌನ್ ರೀಜನ್ಸಲ್ಲಿ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಬಟ್ ಏರ್ ಫೈಬರ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಜಾಗಗಳಲ್ಲೂ ಆಗುತ್ತೆ, ಮಾಡಬಹುದು ಅಂತ ಹೇಳ್ಬಿಟ್ಟು ನಮಗೆ ರೆಪ್ರೆಸೆಂಟೇಟಿವ್ಗಳು ತಿಳಿಸ್ಕೊಟ್ಟಿದ್ದಾರೆ, ಜಿಯೋ ಮತ್ತು ಏರ್ಟೆಲ್ ಅವರು ಕೂಡ. ಈಗ ಏರ್ ಫೈಬರ್ ಅಂತ ಹೇಳೋದ್ನಲ್ವ, ಅದು ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ಜಸ್ಟ್ ನಿಮ್ಮ ಮನೆ ಮೇಲೆ ಇಲ್ಲ ನಿಮ್ಮ ಮನೆ ಹತ್ರ ಒಂದು 5G ಅಥವಾ 4G ನೆಟ್ವರ್ಕ್ ನಿಮ್ಮ ಮೊಬೈಲಿಗೆ ಸಿಕ್ತಿದ್ರೆ ಸಾಕು. ನಿಮ್ಗೆ ಯಾವುದೇ ಥರ ವೈರ್ಡ್ ಕನೆಕ್ಷನ್ ಬೇಕಾಗಿಲ್ಲ. ನಿಮ್ಮ ಮೊಬೈಲಿಗೆ ಸಿಕ್ತಿದ್ರೆ ಸಾಕು, ನಿಮಗೆ ಮನೆ ಮೇಲೆಗಡೆ ಒಂದು ಸಣ್ಣ ಆ್ಯಂಟೆನಾ ಫಿಕ್ಸ್ ಮಾಡ್ತಾರೆ. ಆ ಆ್ಯಂಟೆನಾ ಫಿಕ್ಸ್ ಮಾಡಿಬಿಟ್ಟು ನಿಮಗೆ ಒಳಗಡೆ ಒಂದು ವೈರ್ಲೆಸ್ ರೌಟರ್ನ ಕೊಡ್ತಾರೆ. ಆ ರೌಟರಿಂದ ನಿಮಗೆ ಇಂಟರ್ನೆಟ್ ಬರುತ್ತೆ. ಇದು ಬಂದ್ಬಿಟ್ಟು ಏರ್ ಫೈಬರ್ ವರ್ಕ್ ಆಗೋದು. ಸೊ ಇದಕ್ಕೆ ನಿಮಗೆ ಕೇಬಲ್ ಕನೆಕ್ಷನ್ ಬೇಕಾಗಿಲ್ಲ. ಈ ಆಪ್ಟಿಕ್ ಫೈಬರ್ದು ಬರ್ತಿತ್ತಲ್ವಾ, ಸೊ ಆಪ್ಟಿಕ್ ಫೈಬರ್ ಬರಬೇಕು ಅಂತಂದರೆ ಅದು ಅಲ್ಲಲ್ಲಿ ಒಂದೊಂದು ಸ್ಟೇಷನ್ಸ್ ಮಾಡಿರ್ತಾರೆ. ಅಲ್ಲಿಂದ ಇನ್ನೊಂದು ಏರಿಯಾಯಿಂದ ಇನ್ನೊಂದು ಏರಿಯಾಗೆ ಆ ವೈರ್ ಕನೆಕ್ಷನ್ ಕೊಡೋದ್ರಿಂದ ಇದು ಎಲ್ಲ ಪ್ಲೇಸಸ್ಸಲ್ಲೂ ಅವೈಲಬಿಲಿಟಿ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಏರ್ ಫೈಬರ್ ಅನ್ನೋದೊಂದು ಆಪ್ಷನ್ ಆಗಿರುತ್ತೆ ನಿಮಗೆ. ಇನ್ನು OTTs ನೋಡಿಕೊಂಡ್ರೆ ನಾವು ನಿಮಗೆ ಒಳ್ಳೆ ಪ್ಲ್ಯಾನ್ಸ್ಗೆ ಹೋಗ್ಬೇಕಾಗಿತ್ತೆ. ನಾನು ಆ್ಯಕ್ಚುಲಿ ಒಂದು ವಿಡಿಯೋ ಮಾಡಿದ್ದೀನಿ ರೀಸೆಂಟ್ಲಿ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ದು OTTs ಏನು ಬರುತ್ತೆ ಅದ್ರದ್ದು ಕಂಪ್ಲೀಟ್ ಪ್ಲ್ಯಾನ್ ಡೀಟೇಲ್ಸ್ ಎಲ್ಲ ಬಿಟ್ಟಿದ್ದೀನಿ. ಅದರಲ್ಲಿ ನೀವು OTTs ಚೆಕ್ ಮಾಡ್ಬೋದು. ಬಟ್ OTTs ಕೂಡ ಒಳ್ಳೆ OTTsೇ ಕೊಟ್ಟಿದ್ದಾರೆ ಇವರು. ನೆಟ್ಫ್ಲಿಕ್ಸು, ಅಮೆಝಾನ್ ಪ್ರೈಮು, ಆ್ಯಪಲ್ TV ಪೋಸ್ಟು, ಜಿಯೋ ಹಾಟ್ಸ್ಟಾರು, ಗೂಗಲ್ ಬನ್ನು, ಆಲ್ಮೋಸ್ಟ್ ತುಂಬ OTTಸು ನಿಮಗೆ ಏರ್ಟೆಲಲ್ಲೂ ನೋಡೋಕ್ಕೆ ಸಿಗುತ್ತೆ. ಅದೇ ಥರ ಜಿಯೋಲ್ಲೂ ಕೂಡ ನಿಮ್ಗೆ ಆಲ್ಮೋಸ್ಟ್ ಆಲ್ ಇದರಲ್ಲಿ ಏನು OTT ಸಿಗುತ್ತೆ ಅದೇ ಸಿಗುತ್ತೆ. ಬಟ್ ಎರಡರಲ್ಲೂ ಸ್ವಲ್ಪ ಪ್ರೈಸ್ ಡಿಫ್ರೆನ್ಸಸ್ ಅಂತೂ ನೋಡೋದಕ್ಕೆ ನಮಗೆ ಸಿಗುತ್ತೆ. ಇನ್ನು ಪಾರ್ಟ್ 4 ನೋಡೋಣ. ಪಾರ್ಟ್ 4 ಏನಂತಂದರೆ ಗೇಮಿಂಗು. ಈಗ ನಾನು ಗೇಮಿಂಗ್ ಆಡ್ತೀನಿ ಬ್ರೋ, ನಾನು ಸ್ಟ್ರೀಮಿಂಗ್ ಮಾಡ್ತೀನಿ ಬ್ರೋ. ಎರಡರಲ್ಲಿ ಯಾವುದು ಚೆನ್ನಾಗಿದೆ ಅಂತ ಅಂದರೆ ಅದು ನಿಮಗೆ ಗೇಮಿಂಗ್ ಅನ್ನೋದು, ನೀವೇನಾದರೂ ಗೇಮರ್ಸ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ ಪಿಂಗ್ ಅನ್ನೋದು ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಪಿಂಗ್ ಅನ್ನೋದು ಯಾವುದೇ ಥರ ಏರ್ಟೆಲ್ಲು ಯಾವುದೇ ಥರ ಜಿಯೋ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ.
ಅದು ಬಂದು ನಿಮ್ಮ ಏರಿಯಾ ಒಳಗಡೆ ಒಂದು ಏರಿಯಾ ರೌಟಿಂಗ್ ಡಿವೈಸ್ ಅಂತ ಇರುತ್ತೆ. ಆ ಏರಿಯಾ ರೌಟಿಂಗ್ ಡಿವೈಸು ನಿಮಗೆ ಎಷ್ಟು ಹತ್ರ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಜಿಯೋ ರೌಟಿಂಗ್ ಡಿವೈಸು ನಿಮ್ಮ ಮನೆಗಿಂತ ತುಂಬ ಹತ್ರ ಇದೆ ಅಂತಂದರೆ ನಿಮಗೆ ವೆರಿ ಲೆಸ್ ಲೇಟೆನ್ಸಿ ಮತ್ತು ಇದು ಏನಂತೀವಿ ಪಿಂಗ್ ಅನ್ನೋದು ತುಂಬ ಕಡಿಮೆ ಸಿಗುತ್ತೆ. ಪಿಂಗ್ ಕಡಿಮೆ ಸಿಕ್ಕಿದಾಗ ನಿಮಗೂ ಗೊತ್ತು ಸಕ್ಕತ್ತಾಗಿ ಗೇಮ್ ಆಡ್ಬೋದು ಅಂತ. ಅದೇ ಥರ ಈಗ ಏರ್ಟೆಲ್ ನಿಮ್ಗೆ ಹತ್ರ ಇದ್ದರೆ ಅದು ಕೂಡ ನಿಮಗೆ ಒಳ್ಳೆ ಪಿಂಗ್ ಅನ್ನೋದನ್ನು ಸಿಗುತ್ತೆ. ಸೊ ಈ ಪಾಯಿಂಟಲ್ಲಿ ನ್ಯೂಟ್ರಲ್ ಅಂತಲೇ ಹೇಳ್ಬೋದು. ಇಲ್ಲಿ ಯಾವುದನ್ನು ನಾವು ಡಿಸಿಷನ್ ತೊಗೊಳೋದಕ್ಕೆ ಆಗೋದಿಲ್ಲ. ಮತ್ತು ಪಾರ್ಟ್ 5 ನೋಡಿಕೊಂಡ್ರೆ ಕಸ್ಟಮರ್ ಸಪೋರ್ಟ್ ಅನ್ನೋದು ಮಾತ್ರ ನನಗೆ ಏರ್ಟೆಲಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೀವು ಇನ್ಸ್ಟಾಲೇಷನ್ ಜಸ್ಟ್ ಅವ್ರ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಪ್ಲ್ಯಾನ್ ಸೆಲೆಕ್ಟ್ ಮಾಡಬೇಕಾದ್ರೆ ನಾನು ರೀಸೆಂಟ್ಲಿ ಒಂದು ಪ್ಲ್ಯಾನ್ ಜಸ್ಟ್ ಈ ಥರ ವೀಡಿಯೋ ಮಾಡಿ ಹಾಕೋದಕ್ಕೆ ಪ್ಲ್ಯಾನ್ಸ್ ನೋಡ್ತಿದ್ದೆ. ಪ್ಲ್ಯಾನ್ಸ್ ನೋಡ್ಬೇಕಾದಾಗ ಬೈ ಮಿಸ್ಟೇಕ್ ಅಲ್ಲಿ ಒಂದು ಹತ್ರ ಕ್ಲಿಕ್ ಮಾಡಿಬಿಟ್ಟಿದ್ದೀನಿ, ನಂಬರ್ ಕೊಟ್ಬಿಟ್ಟಿದ್ದೀನಿ. ವಿತಿನ್ 1.5 ಅವರ್ಗೆ ನನಗೆ ಕಾಲ್ ಬಂದ್ಬಿಟ್ಟು ಅವ್ರು ಏನು ಹೇಳ್ತಾ ಇದ್ದಾರೆ, ವಿ ಆರ್ ಆನ್ ದ ವೇ ಟು ಯುವರ್ ಲೊಕೇಶನ್, ನಿಮಗೆ ಎಲ್ಲಿ ಬರಬೇಕು ಸರ್, ಏನು ಪ್ಲ್ಯಾನ್ ತೊಗೋತೀರಾ ಅಂತ ಆಲ್ರೆಡಿ ಕಾಲ್ ಮಾಡಿದ್ದಾರೆ. ಬಟ್ ಜಿಯೋ ಅಲ್ಲೂ ಸಹ ಒಂದು ಸಾರಿ ನಾನು ಪ್ಲ್ಯಾನ್ ಮಾಡಿದೆ ಹಾಕ್ಸೋಣ ಅಂತ ಹೇಳ್ಬಿಟ್ಟು. ಜಿಯೋ ಅಲ್ಲಿ ಹೋಗಿ ವೆಬ್ಸೈಟಲ್ಲೆಲ್ಲ ಇದು ಆ್ಯಪ್ ಬರುತ್ತಲ್ವ ಮೈ ಜಿಯೋ, ಅದರಲ್ಲಿ ಹೋಗಿ ಎಲ್ಲ ಡೇಟಾ ಕೊಟ್ಟರು ಅವ್ರು ನನಗೆ ಕಾಲ್ ಮಾಡೋದಕ್ಕೆ 2 to 3 days ಆ ಥರ ಟೈಮ್ ತೊಗೊಂಡ್ರು. ನಮ್ಮ ಇಂಡಿಯನ್ ಕಲ್ಚರ್ ಪ್ರಕಾರ ನನಗೂ ನಿಮಗೂ ಇಬ್ರಿಗೂ ಗೊತ್ತಿರುತ್ತೆ, ಏನಾದರೂ ಒಂದು ಹೊಸ ವಸ್ತು ಅಂದರೆ ನಾವು ಎಷ್ಟು ಎಕ್ಸೈಟ್ ಆಗ್ತೀವಿ, ಏನಾದರೂ ಒಂದು ಹೊಸ ಸರ್ವಿಸ್ ಅಂದರೆ ನಾವು ಎಷ್ಟು ಎಕ್ಸೈಟ್ ಆಗ್ತೀವಿ. ಸೊ ಕಸ್ಟಮರ್ ಸರ್ವಿಸ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ನನ್ನ ಪಾಯಿಂಟ್ ಆಫ್ ವ್ಯೂವಿಂದ ನಾನು ಏರ್ಟೆಲ್ ಅವರಿಗೆ ಒಂದು ಪಾಯಿಂಟ್ ಕೊಡ್ತೀನಿ ಇದರಲ್ಲಿ. ಸೊ ಏರ್ಟೆಲ್ ಕಸ್ಟಮರ್ ಸರ್ವಿಸಲ್ಲಿ ಚೆನ್ನಾಗಿ ಕೊಡುತ್ತೆ ಅಂತ ನನ್ನ ಭಾವನೆ. ಇವಾಗ ಇದರಲ್ಲಿ ಯಾವ್ದು ಬೈ ಮಾಡಬೇಕು, ಪಾರ್ಟ್ 6 ಯಾವುದನ್ನು ಬೈ ಮಾಡಬೇಕು ಅಂತ ಏನಾದರೂ ನಾವು ನೋಡ್ಕೊಳ್ಳೋದಾದರೆ, ನಿಮಗೆ ಒಬ್ಬರು ಇಲ್ಲ ಇಬ್ಬರು ಮಾತ್ರ ಇರ್ತೀವಿ, ಇಲ್ಲ ವೆರಿ ಸ್ಮಾಲ್ ಫ್ಯಾಮಿಲಿ, ಮತ್ತು ಇಲ್ಲ ಬರೀ ನನ್ನ ಡಿವೈಸಸ್ಸಿಗೆ ಮಾತ್ರ ನಂಗೆ ವೈಫೈ ಬೇಕು ಅನ್ನೋ ಥರ ಇದ್ದರೆ ನೀವು ಈಸಿಲಿ 399 ಜಿಯೋದು ಏನಿದೆ ಆ ಪ್ಲ್ಯಾನ್ಗೆ ಹೋಗ್ಬೋದು. ನಿಮ್ಗೆ 115 ರುಪೀಸಷ್ಟು ಉಳಿತಾಯ ಆಗುತ್ತೆ. ಅದೇ ಥರ ನಿಮಗೆ ಸ್ಟೇಬಲ್ ಕನೆಕ್ಷನ್ ಬೇಕು, OTT ಸಿಕ್ಕಾಬಡೆ ಬೇಕು ನನಗೆ, ಮತ್ತು ಅದೇ ಥರ ನಾನು ಜಾಸ್ತಿ ಟಿ ವಿಯಲ್ಲಿ ಸ್ಟ್ರೀಮ್ ಮಾಡ್ತೀವಿ ಅನ್ನೋ ಥರ ಆದರೆ ನೀವು ಏರ್ಟೆಲ್ಗೆ ಹೋಗ್ಬೋದು. ಆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏರ್ಟೆಲ್ ಸಿಕ್ಕಾಬಡೆ ಚೆನ್ನಾಗಿ ವರ್ಕ್ ಮಾಡ್ತು ನನಗೆ ಅನಿಸ್ದಂಗೆ. ಸೊ ನೀವೇನಾದರೂ ಬಜೆಟ್ ಕಡೆ ಹೋಗ್ತೀರಾ ಅಂತಂದರೆ ನೀವು ಜಿಯೋ ಕಡೆ ಹೋಗ್ಬೋದು. ಇಲ್ಲ ಇನ್ನೂ ಚೂರು ಎಕ್ಸ್ಪೆನ್ಸಿವ್ ಆದರೂ ನೋ ಪ್ರಾಬ್ಲಮ್ ಅಂತ ಅಂದರೆ ನೀವು ಏರ್ಟೆಲ್ ಕಡೆ ಬರ್ಬೋದು. ಅದು ಯೂಸ್ ಕೇಸ್ ನಿಮ್ಮ ಮೇಲೆ ಬಿಟ್ಟಿದ್ದು. ನೀವು ಸಿಂಪಲ್ಲಾಗಿ ನೋಡೋರಾದರೆ ಜಿಯೋಗೆ ಹೋಗಿ ಜಾಸ್ತಿ ಕನ್ಸ್ಯೂಮ್ ಮಾಡೋ ಥರ ಇದ್ದರೆ ನೀವು ಏರ್ಟೆಲ್ಗೆ ಹೋಗ್ಬೋದು. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್.